ಒಂದು ಖಾಲಿ ಬಾಟಲ್ ಇದ್ದರೆ ಸಾಕು, ನಿಮಿಷದಲ್ಲಿ ನಿಮ್ಮ ಪಾತ್ರೆ ತೊಳೆಯೋ ಕೆಲಸ ಮುಗಿದೇ ಹೋಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರಿಗೂ ಪಾತ್ರೆ ತೊಳೆಯುವ ಕೆಲಸ ತುಂಬ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಎಷ್ಟೊಂದು ಪಾತ್ರೆ ಬಿದ್ದಿರುತ್ತೆ ಅಂತ ಅಂದರೆ ಅದನ್ನ ತೊಳೆಯೋ ಅಷ್ಟರಲ್ಲಿ ಸಾಕಾಗಿಯೇ ಹೋಗ್ಬಿಡುತ್ತೆ. ಹಾಗಿದ್ರೆ ಏನು ಮಾಡ್ಬೋದು? ಇದಕ್ಕೊಂದು ಸೂಪರ್ ಆಗಿರುವಂಥ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಖಾಲಿಯಾಗಿರುವ ಬಾಟಲ್ನ ತೊಗೊಳ್ಳಿ. ಇದಕ್ಕೆ ಮುಕ್ಕಾಲಿನಷ್ಟು ನೀರನ್ನ ತುಂಬಿಸ್ಕೊಳ್ಳಿ. ಹಾಗೆಯೇ ನೀವು ವಿಮ್ ಲಿಕ್ವಿಡ್ ಜೆಲ್ ಇರುತ್ತಲ್ವ, ಅಥವಾ ಯಾವುದೇ ಲಿಕ್ವಿಡ್ ಜೆಲ್ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಸುಮಾರು 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕೋದು ಏನು ಬೇಡ. ಬರೀ 1 ಸ್ಪೂನಷ್ಟು ಈ ವಿಮ್ ಲಿಕ್ವಿಡ್ ಅಥವಾ ಯಾವುದೇ ಲಿಕ್ವಿಡ್ ಸೋಪ್ನ ಹಾಕಿದ್ರೆ ಸಾಕು. ನಂತರ ಇದಕ್ಕೆ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ಬೇಕು. ಅಡುಗೆ ಸೋಡಾನ ಆ್ಯಡ್ ಮಾಡೋದ್ರಿಂದ ಪಾತ್ರೆಯಲ್ಲಿ ಒಳ್ಳೆಯ ಶೈನ್ ಬರುತ್ತೆ. ಬಾಟಲ್ ಕ್ಯಾಪ್ನ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸೂಜಿ ಅಥವಾ ದಬ್ಬಣದ ಸಹಾಯದಿಂದ ಈ ರೀತಿ ಹೋಲ್ಸ್ನ ಮಾಡ್ಕೊಳ್ಳಿ. ಈ ರೀತಿ ಹೋಲ್ಸ್ ಮಾಡೋದ್ರಿಂದ ಲಿಕ್ವಿಡ್ ಚೆನ್ನಾಗಿ ಹೊರಗಡೆ ಬೀಳುತ್ತೆ ನೋಡಿ. ಈ ರೀತಿಯಾಗಿ ಹೋಲ್ಸ್ ಮಾಡ್ಕೊಳ್ಬೇಕು. ನಂತರ ಏನು ಮಾಡಬೇಕು ನೋಡಿ, ಪಾತ್ರೆಗಳು ಬಿದ್ದಿದೆಯಲ್ಲ, ಪಾತ್ರೆಗಳ ಮೇಲೆ ಈ ರೀತಿಯಾಗಿ ಈ ಲಿಕ್ವಿಡ್ ಸೋಪ್ನ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ ನೋಡಿ. ಪದೇ ಪದೇ ನಾವು ಸೋಪ್ನ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಹೀಗೆ ಎಲ್ಲ ಪಾತ್ರೆಗಳ ಮೇಲೇನೂ ಲಿಕ್ವಿಡ್ ಸೋಪ್ನ ಈ ರೀತಿ ಹಾಕೋದ್ರಿಂದ ಈಸಿಯಾಗಿಯೇ ನಾವು ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಕೆಳಗಡೆ ಇರುವ ಪಾತ್ರೆಗಳ ಮೇಲೆ ಲಿಕ್ವಿಡ್ ಸೋಪ್ ಆಗಿರೋದಿಲ್ವಲ್ಲ, ಆ ಜಾಗಕ್ಕೆ ಮತ್ತೆ ಲಿಕ್ವಿಡ್ ಸೋಪ್ನ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಲಿಕ್ವಿಡ್ ಸೋಪ್ಗೆ ಈ ರೀತಿ ನೀರನ್ನ ಹಾಕಿ ಒಂದು ಬೌಲ್ ಅಥವಾ ಕಂಟೈನರ್ನಲ್ಲಿ ಇಟ್ಕೊಂಡು ಹೀಗೆ ಪದೇ ಪದೇ ಅದರಲ್ಲಿ ಅದ್ದುತ್ತಾ ಪಾತ್ರೆಗಳನ್ನ ವಾಶ್ ಮಾಡ್ತೀವಿ. ಇದರಿಂದ ಎಷ್ಟು ಗಲೀಜು ಆ ಲಿಕ್ವಿಡಲ್ಲಿ ಮತ್ತೆ ಕೂತ್ಕೊಳ್ಳುತ್ತೆ ಅಂದರೆ, ನಾವು ಪಾತ್ರೆ ತೊಳಿತಾ ಲಿಕ್ವಿಡ್ ಸೋಪ್ ಇರುತ್ತಲ್ಲ, ತುಂಬಾ ಗಲೀಜಾಗುತ್ತೆ. ಇಲ್ಲಾಂದರೆ ಸೋಪ್ ಆದರೂ ಅಷ್ಟೇ ತುಂಬಾ ಗಲೀಜಾಗ್ತಾ ಇರುತ್ತೆ. ಮತ್ತು ನಾವು ಅದನ್ನ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಬಳಸಬೇಕಾದ್ರೆ ಅದೇ ನೀರನ್ನ ತೊಗೊಂಡು ಯೂಸ್ ಮಾಡ್ಕೊತೀವಿ ಅಲ್ವಾ. ಇದು ಕೂಡ ಅಷ್ಟು ಹೈಜಿನ್ ಆಗಿರೋದಿಲ್ಲ. ಅದರ ಬದಲು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ. ನಿಮಗೆ ಈ ಮೆಥಡ್ ಇಷ್ಟ ಆಗಿಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ಆ ಲಿಕ್ವಿಡ್ ಸೋಪ್ ಇರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ಸ್ಪಂಜ್ ಅಥವಾ ಸ್ಕ್ರಬ್ಬರ್ಗೆ ಹಾಕಿ ಅದರಿಂದ ಕೂಡ ವಾಶ್ ಮಾಡ್ಕೊಳ್ಬೋದು. ನಾವು ಅಡುಗೆ ಸೋಡಾನ ಆ್ಯಡ್ ಮಾಡಿದ್ದೀವಲ್ಲ, ಅದರಿಂದ ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಪಾತ್ರೆಗೆ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಈಸಿಯಾಗಿ ಪಾತ್ರೆ ತೊಳೆಯುವ ಕೆಲಸನ ಮುಗಿಸ್ಕೊಳ್ಬೋದು. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತೀರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.